ಬುಧವಾರ ನಡೆಯಲಿರುವ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನದಲ್ಲಿ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಅಧಿಕಾರಿಗಳು, ಸಾರ್ವಜನಿಕರು ಪಕ್ಷಾತೀತವಾಗಿ ಪಾಲ್ಗೊಂಡು ಶುಚಿತ್ವದೊಂದಿಗೆ ಸ್ವಚ್ಛತೆಯ ಅರಿವು ಮೂಡಿಸುವಂತೆ ಶಾಸಕ ಡಾ ಮಂತರಗೌಡ ಕರೆ ನೀಡಿದರು. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಶಾಸಕರು, ಸ್ವಚ್ಛತಾ ಅಭಿಯಾನ ಒಂದು ದಿನದ ಕಾರ್ಯಕ್ರಮವಾಗದೆ ದಿನನಿತ್ಯದ ಕರ್ತವ್ಯವಾಗಲಿ ಎಂದರು. ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರು ತಮ್ಮ ಜವಾಬ್ದಾರಿ ತೋರಬೇಕೆಂದು ಡಾ ಮಂತರಗೌಡ ಮನವಿ ಮಾಡಿದರು. ಸಮುದಾಯದ ಅಭಿವೃದ್ಧಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೂ ಒತ್ತು ನೀಡುವ ನಿಟ್ಟಿನಲ್ಲಿ ಅಗತ್ಯ ಅನುದಾನ ಒದಗಿಸಲಾಗುತ್ತಿದೆ ಎಂದ ಶಾಸಕರು, ಬಸವೇಶ್ವರ ಚೌಡಮ್ಮ ದೇವಾಲಯದ ಅಭಿವೃದ್ಧಿಗೆ ಅನುದಾನ ಒದಗಿಸುವುದಾಗಿ ತಿಳಿಸಿದರು. ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಜಿಲ್ಲೆಯಾದ್ಯಂತ ಹಲವಾರು ಕಡೆ ನೂರಾರು ಸಂಘ ಸಂಸ್ಥೆಗಳು ನಾವೆಲ್ಲರೂ ಸೇರಿಕೊಂಡು ನಮ್ಮ ಕೊಡಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲೆನ್ಲಿನೆಸ್ ಡ್ರೈವ್ ಏನು ಅಂತಂದರೆ ಸ್ವಚ್ಛತೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಾವೇ ಇಳಿದು ಆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಮಡಿಕೇರಿಯಿಂದ ಹಿಡಿದು ಸೋಮವಾರಪೇಟೆ, ಕುಶಾಲನಗರ, ಅದೇ ರೀತಿಯಲ್ಲಿ ವಿರಾಜಪೇಟೆ, ಪೊನ್ನಂಪೇಟೆ, ನಾಪಕ್ಕು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ವಿವಿಧ ಸಂಘಟನೆಗಳು ಸಂಘಗಳು ಸೇರಿಕೊಂಡು ಈ ಸ್ವಚ್ಛತಾ ಅಭಿಯಾನ ಮಾಡ್ತಾಯಿದ್ವಿ. ನಾನು ಸಾರ್ವಜನಿಕರಿಗೆ ಏನು ವಿನಂತಿ ಮಾಡ್ತೀವಿ ಅಂತಂದರೆ, ಇದು ಒಂದೇ ದಿವಸ ಕಾರ್ಯಕ್ರಮ ಆಗಬಾರ್ದು. ನಿರಂತರವಾಗಿ ಸ್ವಚ್ಛತೆಗೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಬೋದು, ಒಂದೇ ದಿವಸ ಮಾಡ್ಬೋದು. ಮಾತ್ರ ನಮ್ಮದು ಜವಾಬ್ದಾರಿ, ಸಿಟಿಸನ್ ಆಗಿ ಒಬ್ಬ ನಾಗರಿಕರಾಗಿ ನಮ್ಮದು ಜವಾಬ್ದಾರಿ, ಸ್ವಚ್ಛತೆ ಕಾಪಾಡಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ 8 ಗಂಟೆ ಬೆಳಗ್ಗೆ ಎಲ್ಲ ವಿವಿಧ ಏರಿಕೆ ಈ ಕಾಮಗಾರಿಗೆ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಸೇರಿಕೊಂಡು ಸ್ವಚ್ಛತೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಪಕ್ಷಾತೀತವಾಗಿರಬೇಕು. ಎಲ್ಲ ಸಂಘಟನೆಗಳು ಸೇರ್ಕೋಬೇಕು. ಎಲ್ಲರೂ ಸೇರಿಕೊಂಡ್ರೆ ಕೊಡಗಿನ ಮುಂಚೆ ಏನು ಗಾರ್ಡನ್ನಲ್ಲಿ ನಾವು ಪರಿಸರ ಕಾಪಾಡಲಿಕ್ಕೆ ಅವೆಲ್ಲ ಇತ್ತಲ್ಲ, ಆ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟು ಬರೋಂಥ ಟೂರಿಸ್ಟ್ಗಳಿರ್ಬೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಅರಿವು ಮೂಡಿಸೋಕ್ಕೆ ಒಬ್ಬರು ಒಂದು ರೀತಿಯಲ್ಲಿ ಅವರಿಗೆ ಸ್ವಚ್ಛತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು. ನಾನು ನಮ್ಮ ಬರೀ ಜನಪ್ರತಿನಿಧಿಗಳಲ್ಲ, ಪ್ರತಿ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರ್ಕೋಬೇಕು ಅಂತ ಹೇಳ್ತಾ, ನಮ್ಮ ಸ್ವಚ್ಛತಾ ಕಾಪಾಡಲಿಕ್ಕೆ ಸ್ವಚ್ಛ ಕೊಡಗು ಸುಂದರ ಕೊಡಗುಗೆ ಅಭಿಯಾನಕ್ಕೆ ಎಲ್ಲರೂ ಸೇರ್ಕೋಬೇಕು ಅಂತ ನನ್ನ ಕಳಕಳಿ. ಇದಕ್ಕೂ ಮುನ್ನ ಶಾಸಕರು ಬಸವನಹಳ್ಳಿಯ ಲ್ಯಾಂಪ್ ಸೊಸೈಟಿಯಲ್ಲಿ ಸುಮಾರು 25 ಲಕ್ಷ ವೆಚ್ಚದ ಮಳಿಗೆ, ದಿಡ್ಡಳ್ಳಿ ಪುನರ್ವಸತಿ ಶಿಬಿರದಲ್ಲಿ 8 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ, 5 ಲಕ್ಷದಲ್ಲಿ ಬೊಳ್ಳೂರಿನ ಶ್ರೀ ಬಸವೇಶ್ವರ ಚೌಡಮ್ಮ ದೇವಾಲಯದ ರಸ್ತೆ ಹಾಗೂ ಪ್ರೌಢಶಾಲೆಯಲ್ಲಿ 34 ಲಕ್ಷ ವೆಚ್ಚದಲ್ಲಿ 2 ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಲ್ಯಾಂಪ್ ಅಧ್ಯಕ್ಷ ಅರುಣ್ ರಾವ್, ಉಪಾಧ್ಯಕ್ಷ ಕಾವೇರಿ, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ, ಉಪಾಧ್ಯಕ್ಷ ಪ್ರವೀಣ್, ಪಿಡಿಒ ಸುಮೇಶ್, ಆರ್ಎಫ್ಒ ರಕ್ಷಿತ್, ಸಹಕಾರ ಯೂನಿಯನ್ ನಿರ್ದೇಶಕ ಸುನಿಲ್ ರಾವ್ ಮತ್ತಿತರರು ಹಾಜರಿದ್ದರು.